ವಾರ್ಮ್ ಅಪ್ ಚೆನ್ನಾಗಿ ಮಾಡ್ಬೇಕು. ಈ ಆಸನ ನೋಡಿ, ಯಾವಾಗೆಲ್ಲ ಮುಂಡದ ಭಾಗ ಅಂದ್ರೆ ಸದಾ ಕಾಲದಲ್ಲಿ ದೇಹ ಹೇಗಿರುತ್ತೆ, ಪಾದ ನೆಲದ ಮೇಲೆ ಇರುತ್ತೆ, ತಲೆ ಆಕಾಶದ ಕಡೆ ಇರುತ್ತೆ. ಯಾವಾಗೆಲ್ಲ ನೀವು ತಲೆನ ಭೂಮಿ ಕಡೆ, ನೆಲದ ಕಡೆ ಮಾಡ್ತಿರೋ ಅದು ಮಹತ್ತರವಾದ ಲಾಭ ಪ್ರಯೋಜನ. ಹೇಳ್ತಾರಲ್ವ, ಬಾಗಿ ನಡೆದವನ ಬಾಳು ಬಂಗಾರ ಅಂತ. ಬಾಗ್ಬೇಕು. ಎಷ್ಟು ಚೆನ್ನಾಗಿ ನೀವು ನಡು ಬಾಗ್ಸೋದು ಅವೆಲ್ಲ ಮಾಡ್ತಿರೋ, ಇಲ್ಲಿ ಮೂಲಾಧಾರದಲ್ಲಿ ಇರ್ತಕ್ಕಂಥ ಫೈರ್, ನಮ್ಮಲ್ಲಿ ಎಲ್ಲರೂ ಕೂಡ ಅಷ್ಟೇ ಫೈರ್ ಕಮ್ಮಿ ಇದೆ ಅಂತ ಒಂದು ವಿಡಿಯೋ ಹಾಕಿದೆ ನೋಡಿದ್ರೆ ನಿನ್ನೆ ನಮ್ಮ ಸ್ಟೇಟಸ್ ಅಲ್ಲಿ. ಹಿಮ ಬೀಳ್ತಾ ಇರ್ತದೆ, ಅಲ್ಲಿ ಯಾರೋ ಧ್ಯಾನಕ್ಕೆ ಕೂತಿರ್ತಾರೆ, ಅವ್ರೊಳಗಡೆ ಫೈರ್ ಹೆಂಗಿರುತ್ತೆ ಗೊತ್ತಾ, ಆ ತರ ಫೈರ್ ಇರ್ಬೇಕು. ಎಲ್ಲರಿಗೂ ಅಷ್ಟು ಫೈರ್ ಕಮ್ಮಿ ಇರೋದಕ್ಕೇನೆ ಈಗ ಹಲವಾರು ತರದ ಕಾಯಿಲೆಗಳು ಗೊತ್ತಾಯ್ತಾ. ನೀವು ತಿಂದಂತ ಆಹಾರ ಪಚನವಾಗ್ತಾ ಇಲ್ಲ, ಅದು ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಈ ನಡು ಬಗ್ಸಿ ಏನಾರ ಮಾಡೋದು ಅಂದಾಗ ನಿಮ್ ಮನೇಲೂ ಕೂಡ ಬಗ್ಗಿ ಎದ್ದು ಕೂತು ಏನಾರ ಕೆಲಸ ಮಾಡಿ, ಏನಾರ ಕೆಲಸ ಹೇಳಿದ್ರೆ ಖುಷಿಯಿಂದ ಮಾಡ್ಬೇಕು. ಬೈಕೊಂಡು ನಾನೇ ಮಾಡ್ಬೇಕು, ಕಸ ಗುಡ್ಸೋದು, ನೆಲ ಸಾರಿಸೋದು ನಾನು ಮಾಡ್ಬೇಕು ಗೊತ್ತಾಯ್ತಾನೆ. ಈಗ ಬಂದು ಸುಮ್ಮನೆ ಯೋಗ ಮಾಡಿಬಿಟ್ಟು ಹೋಗ್ಬಿಡೋದಲ್ಲ. ಮನೇಲಿ ಎಷ್ಟು ಕೆಲಸ ಮಾಡ್ತಿರೋ, ಎಷ್ಟು ಓಡಾಡ್ತಿರೋ ಅಷ್ಟು ನಿಮ್ ಬಾಡಿಲಿ ಫೈರ್ ಕ್ರಿಯೇಟ್ ಆಗ್ತದೆ. ಒಂದಷ್ಟು ದೂರ ನಡೆದು ನೋಡಿ, ಮೈ ಬಿಸಿ ಆಗ್ತದೆ. ಓಡ್ ನೋಡಿ ಇನ್ನೂ ಮೈ ಬಿಸಿ ಜಾಸ್ತಿ ಆಗ್ತದೆ ಅಲ್ವನಾ. ಸೊ ನಾವು ಆಕ್ಟಿವಿಟೀಸ್ ಮಾಡೋದು ಎಲ್ಲವೂ ಕೂಡ ದೇಹದಲ್ಲಿ ಫೈರ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ. ಇಲ್ಲಿ ತಲೆ ಕೆಳಗೆ ಮಾಡೋದು, ಕಾಲು ಬೇಳೆ ಮಾಡೋದು ಅಂತ ಹೇಳಿ ಶೀರ್ಷಾಸನ ಬರ್ತದಲ್ಲ, ಅದೇ ರೀತಿ ಯಾರಿಗೆಲ್ಲ ಶೀರ್ಷಾಸನ ಮಾಡ್ಲಿಕ್ಕಾಗಿಲ್ಲ ಈ ಆಸನ ಮಾಡಿ. ಇದು ಪ್ರಸಾರಿತ ಪದಾಸನಾಸನ. ಇದರಲ್ಲಿ ವೇರಿಯೇಷನ್ ಕೂಡ ಇದೆ. ವೇರಿಯೇಷನ್ ಕಷ್ಟ ಸಾಧ್ಯ. ಸೊ ಪ್ರಾರಂಭಿಕ ಅಂತಾನೆ ಕಷ್ಟ ಸಾಧ್ಯ. ನೀವು ವಾರ್ಮ್ ಅಪ್ ಅಲ್ಲಿ ಸುಮಾರು ಜನ ಏನ್ ಮಾಡ್ತಿರೋ, ಕಾಲನ್ನ ಲೂಸ್ ಬಿಡ್ತಿರ್ತಾರಲ್ವಾ, ಮಂಡಿನ ಲೂಸ್ ಬಿಟ್ಟಾಗ ನಿಮ್ಗೆ ಬರಲ್ಲ. ಈ ಆಸನದಲ್ಲಿ ನಿಮ್ಮ ಪೃಷ್ಠದ ಭಾಗದ ಕೆಳಬೆನ್ನಿನ, ಬಹಳ ಮುಖ್ಯವಾಗಿ ಕೆಳಬೆನ್ನಿನ ತೊಡೆಯ ಭಾಗದ ಮತ್ತೆ ಹಿಂದೆ ಕಾಪ್ ಮಸಲ್ ಎಲ್ಲವೂ ಕೂಡ ಇದರಲ್ಲಿ ಸಕ್ರಿಯ ಪಾಲ್ಗೊಳ್ತಾ, ಅದರೊಂದಿಗೆ ತಲೆ ಭಾಗಕ್ಕೂ ಕೂಡ ಒಳ್ಳೆ ರಕ್ತ ಪರಿಚಲನೆ ಉಂಟಾಗುತ್ತೆ. ಕಾಲಿಷ್ಟು ಅಂತರ ಇಟ್ಕೋಬೇಕು, ತುಂಬಾ ದೂರನೇ ಇಟ್ಕೋಬಾರ್ದು. ನೀವು ಹೋಗ್ತಾ ಇದ್ದಂಗೆ ಲೋಯರ್ ಅಲ್ಲಿ ಸೆಲ್ಟ ಗೊತ್ತಾಗಬೇಕು. ಕೈ ಭುಜಕ್ಕೆ ಸಮ ನೇರ ತೆಗೆದುಕೊಳ್ತೀರಾ, ಹಂಗೆ ಮುಂದೆ ಭಾಗದಾಗ ತಲೆ ಮೇಲೆ ಎತ್ತಿ ಹಿಡಿದಿಟ್ಕೊಂಡು ಎಷ್ಟು 10 ಉಸಿರಾಟ ಮಾಡ್ಬೇಕು. 10 ಉಸಿರಾಟ ಆದ್ಮೇಲೆ ಹಾಗೆ ಕೈ ಒಳಗೆ ತೆಗೆದುಕೊಳ್ತೀರಾ, ಹಂತ ಹಂತವಾಗಿ. ಇಷ್ಟಾದ್ರೆ ಇಷ್ಟು ನಿಮ್ಗೆ ಇಷ್ಟ ಎಂಡ್ ಆಗ್ತಿದೆ, ಅಷ್ಟೇ ಮುಂದಕ್ಕೆ ಹೋಗ್ಬೇಕಾಗ್ತಿಲ್ಲ ಅಂದ್ರೆ ಅಷ್ಟರಲ್ಲೇ ಇರಿ. ಚೆನ್ನಾಗ್ ಬರ್ತಿದೇನಾ, ಉಸು ತೆಗೆದುಕೊಳ್ತಾ ಶುರು ಹೊರಾಗ್ತಾ. ಸೊ ಹಿಂಗೆ ಹಿಡಿದಿಟ್ಕೊಂಡು ಎಷ್ಟು 20 or 30 ಬ್ರೀತ್ ನತ್ತಿ ಇಡೋ ಪ್ರಯತ್ನ ಮಾಡೋದು. ಸೊ ಈ ನತ್ತಿ ಇಡೋ ಪ್ರಯತ್ನ ಮಾಡೋದು ಆಗೋದು ಯಾವಾಗ ಅಂದ್ರೆ ಸ್ಟಾರ್ಟಿಂಗ್ ಇಂದಾನೆ ವಾರ್ಮ್ ಅಪ್ ಚೆನ್ನಾಗಿ ಮಾಡಿದಾಗ. ಮತ್ತೆ ಇಲ್ಲಿ ಮೇಲೆ ಬಂದಾಗ ನೋಡಿ 10 ಉಸಿರಾಟ. ಸೊ ಅಲ್ಲೆಲ್ಲ ಲೂಸ್ ಬಿಟ್ಟು ಈ ಆಸನ ಮಾಡ್ತೀನಿ ಅಂದ್ರೆ ಖಂಡಿತ ಬರೋದು. ಇದಕ್ಕೆ ತುಂಬಾ ಎಫರ್ಟ್ ಆಗ್ಬೇಕು ಪ್ರಸಾರಿತ ಪಾದಾಸನಕ್ಕೆ. ಇದರಲ್ಲಿ ನೆಕ್ಸ್ಟ್ ಹಂತದಲ್ಲಿ ಪಾದ ಹಿಡಿಯೋದು ಬರುತ್ತೆ, ಅದರ ನೆಕ್ಸ್ಟ್ ಹಂತದಲ್ಲಿ ಸೊಂಟ ಹಿಡಿಯೋದು ಬರುತ್ತೆ, ಅದ ನೆಕ್ಸ್ಟ್ ಹಂತದಲ್ಲಿ ನಿಮ್ಗೆ ಎಲ್ಲದರಲ್ಲೂ ಸಪೋರ್ಟ್ ಇರೋದಿಲ್ಲ. ನೀವು ಮೊದಲನೇ ಹಂತದಲ್ಲಿ ಹಸ್ತ ಊರಿರ್ತೀರ ಒಳಗೆ, ಇಲ್ಲಿ 2, 3, 4 ಹಂತದಲ್ಲೆಲ್ಲ ಪಾದ ಹಿಡಿಯೋದು ಒಂದಂತ, ಆಮೇಲೆ ಸೊಂಟದ ಮೇಲೆ ಇಡೋದು ಒಂದಂತ, ಹಿಂದೆ ನಮಸ್ಕಾರ ಮಾಡೋದು ಒಂದಂತ ಬರುತ್ತೆ ಅದ್ರಲ್ಲಿ, ಅದು ಫೈನಲ್ ಪೋಸ್. ಸೊ ಅದಕ್ಕೆ ಟೈಮ್ ಹಿಡಿಯುತ್ತೆ ಗೊತ್ತಾಯ್ತಾನ. ಸೊ ಇಲ್ಲಿಂದಾನೆ ವಾರ್ಮ್ ಅಪ್ ಅದಕ್ಕೆ ಚೆನ್ನಾಗಿ ಮಾಡಿ ಮಂಡಿ ಬಾಗಿಸ್ಬೇಡಿ ಅಂತ ಹೇಳೋದು, ಅಲ್ಲಿಂದಾನೆ ಮಾಡೋದು. ಓಕೆನಾ, ಟ್ರೈ ಮಾಡ್ತೀರಾ? ಪಾಸ್ ಮಾಡು, ಹಾಗೆ ಇರ್ಬೇಕು. ನೀ ಭಾಗಿಸ್ಬಾರ್ದು, ಅವ್ಳು ಚೆನ್ನಾಗಿ ಮಾಡ್ತಾಳೆ, ಪ್ರಣತಿ ಮಾಡ್ತಾಳೆ, ನಾವೀಗ ಇದು ಫ್ರಂಟ್ ಬೆಂಡ್ ಚೆನ್ನಾಗಿ 10 ಉಸಿರಾಟ ಇದ್ದು ಹಂಗೆ ಒಳಗೆ ಹೋಗಿ ಕೈ ಒಳಗೆ ತಗೊಳ್ಳಿ, ನೋಡೋಣ ನತ್ತಿ ಇಡೋದು ನೋಡಿ, ಗೊತ್ತಾಗ್ತಿದ್ಯಾ? ಸೊ ಅದಕ್ಕೆ ನಾವು ಮಾಡ್ತಕ್ಕಂಥ ಪ್ರತಿ ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಾರ್ಮ್ ಅಪ್ ಆಗ್ಬೋದು, ಆ ಲೂಸಲ್ ಎಕ್ಸರ್ಸೈಸ್ ಎಲ್ಲ ಮಾಡ್ತೀವಲ್ಲ ಅದೆಲ್ಲನೂ ಇಂಪಾರ್ಟೆಂಟ್, ಅದು ಮ್ಯಾಟರ್. ಕೈ ಒಳಕ್ಕೆ ಹೋಗ್ಬೇಕಮ್ಮ, ಪ್ರಣತಿ ಎಲ್ಲ ಮಾಡ್ತಿದ್ಯಾ, ಕೈ ಒಳಕ್ಕೆ ಹೋಗಿ ಹಿಂಗಿಡು, ಹಂಗಿಡು, ಹಿಂಗೆ ಬಾ, ಇನ್ನೊಂದು ಸ್ವಲ್ಪ ಒಳಗಡೆ ಬಾ, ನೋಡು ಮಾಡ್ತೀನಿ ನೋಡು, ಮಂಡಿ ಟೈಟ್ ಮಾಡು, ಅಷ್ಟೇ. ನತ್ತಿ ಇಡು, ಚೆನ್ನಾಗಿ ಬ್ರೀತ್ ಮಾಡು, ನೋಡ್ದಾ ಪ್ರಣತಿ ಬರ್ತಿದೆ. ಸೊ ವಾರ್ಮ್ ಅಪ್ ಅಲ್ಲಿ ಸ್ಟಿಕ್ ಮಾಡಬಾರ್ದು, ಹಂಗೆ ಇರಿ. ಒಂದು 20-30 ಉಸಿರಾಟ ಇರಿ, ನಿಮ್ಗೆ ಫೀಲ್ ಆಗುತ್ತೆ. ಮೇಲ್ ಬಂದಾಗ 10 ಉಸಿರಾಟ ಮಾಡಿದಾಗ ನಿಮ್ಗೆ ಚೆನ್ನಾಗಿ ಅನುಭವ ಬರುತ್ತೆ, ತಲೆ ಬಾಳಕ್ಕೆ ಒಳ್ಳೆ ರಕ್ತ ಪರಿಚಲನೆ ಉಂಟಾಗಿದೆ ಅಂತ. ಇಲ್ಲಿ ವಾಪಸ್ ಮೇಲೆ ಬಂದಾಗ ಫುಲ್ ಎದೊಳ್ಬಾರ್ದು ತಕ್ಷಣದಲ್ಲಿ. ಹೇಗೆ ನೀವು ಸರ್ವಾಂಗಾಸನ ಮಾಡಿದಾಗ ಮತ್ತೆ ಶಿರ್ಷಾಸನ ಮಾಡಿದಾಗ ಮಧ್ಯದಲ್ಲಿ ರಿಲ್ಯಾಕ್ಸ್ ಆಗ್ತಿರೋ ತಕ್ಷಣ ಮೇಲೆ ಎದೊಳ್ಬಾರ್ದು. ಇಲ್ಲಿ ಕೂಡ ಅಷ್ಟೇ, 10 ಉಸಿರಾಟ ಹಂಗೆ ಇರಮ್ಮ, ತಲೆ ಮುಂದೆ ನೋಡೋ ತರ ಇರ್ಬೇಕು, ತಲೆ ಎತ್ತೋ, 10 ಉಸಿರಾಟ ಹಂಗೆ ಇರು. 10 ಉಸಿರಾಟ ಇದ್ದು ಒಮ್ಮೆಲೆ ತಕ್ಷಣ ಕಾಲು ಕೂಡಿಸಿ ಮೇಲೆ ಬಂದ್ಬಿಡ್ತಾರೆ. ಕಣ್ಮುಚ್ಚಿ ದೀರ್ಘ ಆಳವಾದ ಉಸಿರಾಟ, ವಿಶ್ರಾಂತಿ, ರಿಲ್ಯಾಕ್ಸ್ ಆಗಿ ಕಣ್ಮುಚ್ಚಬೇಕು. ಸೊ ಇದಕ್ಕೆಲ್ಲದಕ್ಕೂ ಆಸಕ್ತಿ ತುಂಬಾ ಜಾಸ್ತಿ ಇದೆ. ನೀವು ಈ ಆಸನಗಳೆಲ್ಲ ಕೂಡ ನಿಮ್ ಕೈ ವಶ ಮಾಡ್ಕೊಳ್ಳಿ.